ಸಮಾಜ ಕಲ್ಯಾಣ ಇಲಾಖೆ ನೋಡ್ಲೇಬೇಕಾದಂತಹ ಸ್ಟೋರಿ ಇದು. ವಸತಿ ನಿಲಯದ ಊಟದಲ್ಲಿ ತರಕಾರಿ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರ ವಸತಿ ನಿಲಯದಲ್ಲಿ ಇಂತಹ ಪರಿಸ್ಥಿತಿ ಇದೆ. ಕೊಪ್ಪಳ ತಾಲೂಕಿನ ದದೇಗಲ್ ಬಳಿಯ ವಸತಿ ನಿಲಯ ಇದು. ಒಂದ್ ಕಡೆ ಕೊಳೆತು ಹೋದಂತಹ ತರಕಾರಿ ತರೋದಕ್ಕೆ ಹಣ ಇಲ್ವಾ ಅನ್ನುವಂತಹ ಪ್ರಶ್ನೆ. ಮತ್ತೊಂದು ಹಾಸ್ಟೆಲ್ನಿಂದ ತರಕಾರಿ ತಂದು ಅಡುಗೆ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ವಿದ್ಯಾರ್ಥಿಗಳಿಗೂ ಊಟ ಕೊಡೋದಕ್ಕೆ ಸರ್ಕಾರದ ಬಳಿ ಹಣ ಇಲ್ವಾ ಅನ್ನೋ ಅನುಮಾನ ಈಗ ಶುರುವಾಗಿರ್ತಕ್ಕಂಥದ್ದು. ಯಾಕಂದರೆ ಕೊಪ್ಪಳದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಚ್ಚುವರಿ ವಸತಿ ನಿಲಯ ಕಟ್ಟಡ 2ರಲ್ಲಿ ಈಗ ಊಟದ ಕೊರತೆ ಉಂಟಾಗಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಪಕ್ಕದ ಒಂದು ವಸತಿ ಶಾಲೆಯಲ್ಲಿ ತರಕಾರಿಯನ್ನು ತಂದು ಅಡುಗೆ ಮಾಡ್ತಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೇಕು. ಈಗ ಈ ಒಂದು ಅಂಬೇಡ್ಕರ್ ವಸತಿ ನಿಲಯ ಕಟ್ಟಡ 2 ಏನಿದೆ, ಇಲ್ಲಿ ಹೆಚ್ಚು ಕಡಿಮೆ 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇರ್ತಕ್ಕಂಥದ್ದು. ಆದರೆ ಈಗ ಇವರಿಗೆ ಊಟ ನೀಡೋದಕ್ಕೂ ತರಕಾರಿಯ ಸಮಸ್ಯೆ ಆಗಿರ್ತಕ್ಕಂಥದ್ದು. ಈ ಒಂದು ವಸತಿ ನಿಲಯದಲ್ಲಿ ತರಕಾರಿ ಇಲ್ಲ. ಆ ಕಾರಣಕ್ಕೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಪಕ್ಕದ ಅಂದರೆ ಇದೇ ಒಂದು ಬಿಲ್ಡಿಂಗ್ನಲ್ಲಿ ಇನ್ನೊಂದು ಅಂಬೇಡ್ಕರ್ ವಸತಿ ನಿಲಯ ಕಟ್ಟಡ 1 ಇರ್ತಕ್ಕಂಥದ್ದು, ಅಲ್ಲಿಂದ ಈಗ ತರಕಾರಿ ತಂದು ಈಗ ಇವ್ರಿಗೆ ಅಡುಗೆ ಮಾಡಿ ಕೊಡ್ತಿರ್ತಕ್ಕಂಥದ್ದು. ಇವತ್ತು ಚಪಾತಿ, ಪಲ್ಯ, ಬೇಳೆ, ಅನ್ನ, ಸಾರು ಇವ್ರಿಗೆ ಊಟ ಕೊಡಬೇಕಾಗಿತ್ತು. ಆದರೆ ಈಗ ಇದುವರೆಗೂ ಕೂಡ ಇಲ್ಲಿರ್ತಕ್ಕಂತಹ ಒಂದು ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಊಟವನ್ನು ಕೊಟ್ಟಿಲ್ಲ. ಹೀಗಾಗಿ ಈ ಒಂದು ವಿದ್ಯಾರ್ಥಿಗಳಿಗೆ ಊಟ ಕೊಡೋದಕ್ಕೂ ಕೂಡ ಸರ್ಕಾರದ ಬಳಿ ಹಣ ಇಲ್ವಾ ಅನ್ನೋ ಅನುಮಾನ ಶುರುವಾಗಿರ್ತಕ್ಕಂಥದ್ದು. ಈ ಒಂದು ವಸತಿ ನಿಲಯದ ವಾರ್ಡನ್ ಕೊಟ್ರೇಶ್ ಏನಿದ್ದಾರೆ, ಕಳೆದ 3 ತಿಂಗಳಿಂದ ಈ ಒಂದು ವಸತಿ ನಿಲಯಕ್ಕೆ ಭೇಟಿ ಕೊಟ್ಟಿಲ್ಲ. ಅವರು ಹೊಸದಾಗಿ ಈ ವಸತಿ ಶಾಲೆಗೆ ವಾರ್ಡನ್ ಅಂತ ನೇಮಕ ಆದಮೇಲೆ ಈ ಒಂದು ವಾರ್ಡನ್ಗೆ ಇದುವರೆಗೂ ಕೂಡ ಸೌಜನ್ಯಕ್ಕೂ ಕೂಡ ಭೇಟಿ ನೀಡಿಲ್ಲ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈಗ ಇಲ್ಲಿ ಈ ವಿದ್ಯಾರ್ಥಿಗಳಿಗೆ ಈಗ ಅನ್ನವನ್ನು ರೆಡಿ ಮಾಡಿ ಇಟ್ಟಿರ್ತಕ್ಕಂಥದ್ದು. ಕೇವಲ ಅಕ್ಕಿ, ಗೋಧಿ, ಬೇಳೆ ಇಷ್ಟು ವಸ್ತುಗಳು ಈ ಒಂದು ವಸತಿ ನಿಲಯದಲ್ಲಿದ್ದರೆ ತರಕಾರಿ ತರಕ್ಕೂ ಕೂಡ ಇಲ್ಲಿ ದುಡ್ಡಿಲ್ಲ. ಹಾಗಾಗಿ ಇವರು ತರಕಾರಿಯನ್ನು ಪಕ್ಕದ ವಸತಿ ಶಾಲೆ ಏನಿದೆ ಅಲ್ಲಿಂದ ಈಗ ತರಕಾರಿಯನ್ನು ತಂದಿರತಕ್ಕಂಥದ್ದು. ಇಲ್ಲಿ 2 ಅಡುಗೆ ಸಿಬ್ಬಂದಿಗಳಿದ್ದಾರೆ. ನೀವು ನನ್ನ ಬಲಭಾಗದಲ್ಲಿ ನೋಡ್ತಿರ್ಬೋದು. ಈಗ ಅಲ್ಲಿಂದ ಈಗ ಒಂದು ಚೀಲದಲ್ಲಿ ಬದನೆಕಾಯಿ, ಆಲೂಗಡ್ಡೆ, ಕ್ಯಾರೆಟು, ಟೊಮ್ಯಾಟೊ ಹಣ್ಣು ಜೊತೆಗೆ ಮೆಣಸಿನಕಾಯಿ ಮತ್ತು ಈರುಳ್ಳಿ ಈ ಎಲ್ಲ ವಸ್ತುಗಳನ್ನು ಕೂಡ ಇನ್ನೊಂದು ವಸತಿ ನಿಲಯದಿಂದ ತಂದು ಈಗ ಅಡುಗೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಜೊತೆಗೆ ಈ ಹಾಸ್ಟೆಲ್ನ ನೈಟ್ ವಾಚ್ಮನ್ಗಳು ಕೂಡ ಈ ಒಂದು ವಿದ್ಯಾರ್ಥಿಗಳಿಗೆ ಒಂದು ತತ್ತಿ, ಚಿಕನ್ನು ಮತ್ತು ಏನೇನು ಪದಾರ್ಥಗಳು ಬೇಕು ಅವರು ಕೂಡ ದುಡ್ಡು ಹಾಕಿರ್ತಕ್ಕಂಥದ್ದು. ಸರ್ಕಾರ ಈ ಒಂದು ವಸತಿ ಶಾಲೆಗಳಿಗೆ ದುಡ್ಡು ಕೊಡದ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ನೈಟ್ ವಾಚ್ಮನ್ಗಳೇ ಈಗ ದುಡ್ಡು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನೈಟ್ ವಾಚ್ಮನ್ಗಳಿದ್ದಾರೆ. ನೀವು ಎಷ್ಟು ದುಡ್ಡು ಕೊಟ್ಟಿದ್ದೀರಿ, ಏನೇನು ಮಾಡಿದಿರಿ ನೀವು ಇಲ್ಲಿ? ಸರ್ ತರಕಾರಿ, ಚಿಕನು, ತತ್ತಿ, ಬಾಳೆಹಣ್ಣೆಲ್ಲ ಸರ್ ಹೇಳಿದ್ರು ಸರ್. ಹಂಗೈತೆ ಅಲ್ಲ, ಎಷ್ಟು ಖರ್ಚು ಮಾಡಿರಿ ನೀವು ಇಲ್ಲಿವರೆಗೂ? ಒಂದು 50,000 ಮೇಲೆ. ಈಗ ಸರ್ಕಾರದವ್ರು ಹೇಳ್ಯಾರ ಅಥವಾ ಯಾರು ಹೇಳ್ಯಾರ ನಿಮ್ಗೆ ಇಲ್ಲಿ ಕೊಡ್ರಿ ಅಂತ ಹೇಳಿ? ಸರ್ ಹೇಳ್ಯಾರ. ನಿಮಗೆ ಪಗಾರ ಎಷ್ಟೈತಿ, ನೀವು ಯಾಕೆ ಇಷ್ಟು ರೊಕ್ಕ ಹಾಕಿರಿ ಅಂತ ಸರ್ ಹೇಳಿದಕ್ಕೆ ನಾವು ಮಾಡ್ಕೊಂಡು ಹೊಂಟಿದ್ವಿ. ಶರಣಪ್ಪ ಸರ್, ಇಲ್ಲಿ ವಾರ್ಡನ್ ಸರ್ ಸಮಸ್ಯೆ ಇತ್ತು ಸರ್. ಮಲ್ಲಿಕಾರ್ಜುನ್ ಇಬೇರಿ ಅಂತಂದಿದ್ರು ಸರ್ ಮೊದಲಾಗ. ಅವರು ಬೈಕ್ ಮೇಲೆ ಆಕ್ಸಿಡೆಂಟ್ ಆಗಿ ಬಿದ್ದರು ಸರ್. ಈಗ ಎಷ್ಟು ತಿಂಗಳಾತ್ ನೀವು ದುಡ್ಡು ಹಾಕಕತ್ತ? ಈಗ 4 ತಿಂಗಳಾತ್ ಸರ್. 1-2 ದಿನ ವೇಟ್ ಮಾಡಿ ಕೊಡ್ತೀವಿ ಅಂತಂದರೆ 1-2 ದಿನ ಬಿಟ್ಟು ಮತ್ತೆ ಫೋನ್ ಮಾಡಿ ಟಾರ್ಚರ್ ಮಾಡ್ತಾರೆ ಸರ್. ಅದನ್ನು ಮತ್ತೆ ನಮ್ಮ ಸರಿ ಹೇಳಿದ್ಮೇಲೆ 10 ದಿನ ನಿಮ್ಗೆ ಎಷ್ಟು ದುಡ್ಡು ಬರ್ಬೇಕ್ರಿ ಸರ್? ಹೆಚ್ಚು ಕಮ್ಮಿ 50,000 ರೂಪಾಯಿ ಬರಲೇಬೇಕು ಸರ್. ಸರ್ಕಾರದಿಂದ ಬರಬೇಕಾಯ್ತು 50,000 ರೂಪಾಯಿ ಸರ್. ಅವ್ರ ಕಡೆ ಹೋಗಿ ಕೇಳಿದರೆ ಇಲ್ಲಪ್ಪ 2 ದಿನ ವೇಟ್ ಮಾಡೋರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅಕಸ್ಮಾತ್ ನಾವು ಫೋನ್ ಮಾಡಿದರೆ ರೆಸ್ಪಾನ್ಸ್ ಮಾಡಲ್ಲ ಜಲ್ದಿ. ಕೇಳಿದರೆ ಏನೋ ಒಂದು ರೀಸನ್ ಹೇಳೋದು. ಬರೀ ಇವೇ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಹೇಳ್ತಿದ್ದಾರೆ ಹೊರತು ಪರಿಹಾರಗಳನ್ನು ಕೊಡ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.